ಪರಬ್ರಹ್ಮಣೇ ನಮಃ. ಇವತ್ತಿನ ಪವಿತ್ರವಾದ ದಿನದಂದು ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಎನ್ ಶಿವಾನಂದ ಲೇಖನಿಯಿಂದ 25 ವರ್ಷದವರೆಗೂ ಸೂರ್ಯವಂಶದ ಪತ್ರಿಕಾ ವರದಿಗಾರರಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಹನಿ ಮಸಿ ದೇಶಕ್ಕೆಲ್ಲ ಖುಷಿ, ಸಮಾಜದ ಎಲ್ಲ ಕಣ್ಮಣಿಯಾಗಿ ಎಲ್ಲರಿಗೂ ಒಂದು ಈ ಲೇಖನದಲ್ಲಿ ತೃಪ್ತಿಕರವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದನ್ನು ನಾವು ತಿಳಿದು ಭಾಳ ಸಂತೋಷವನ್ನು ಪಡೆದಿದ್ದೀವಿ. ಇವತ್ತು ಕೂಡ ಶ್ರೀಮಠಕ್ಕೆ ಬಂದಿದ್ದಾರೆ. ಮುಂದೆ ಇದು ಸೂರ್ಯವಂಶದ ಪತ್ರಿಕಾ ಪರಿಪೂರ್ಣವಾಗಿರ್ತಕ್ಕಂಥ ಶ್ರೇಯಾಭಿವೃದ್ಧಿ ಪಡೀಲಿ ಅಂತಕ್ಕಂಥ ಆಶೋತ್ತರವನ್ನು ಶ್ರೀಮಠದ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದೀವಿ. ಬುದ್ಧಿ ಏನೋ ವಿಷಯ ಬರೋದು. ಈಗ ರಾಜ್ಯ ಸರ್ಕಾರ ಜನಗಣತಿಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನಾಗಿದೆ ಅಂತಂದರೆ CIT ಕೇಂದ್ರಗಳಲ್ಲಿ ಜನವಾರ ತೆಗೆಯುವಂಥ ಅನಿಷ್ಟ ಪದ್ಧತಿಗೆ ಎಲ್ಲ ಒಂದು ಕಡೆ ಕೈ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಭಾಳ ನೋವಿಂದ ಜನ ಅನ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ತಾವೇ ಹೇಳ್ತೀವಿ. ಇದು ತಪ್ಪು ವರದಿ. ಯಾಕಪ್ಪ ಅಂದ್ರೆ ಪರಂಪರೆಯಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಹೇಳ್ತಾರೆ. ಹೆಣ್ಣು ಮತ್ತು ಗಂಡು ಎಲ್ಲ ಜಾತಿಯನ್ನು ವಿಂಗಡಿಸಿದಾಗ ಇದು ಅವರವರ ವೃತ್ತಿಯಲ್ಲಿ ಬಂದಿರತಕ್ಕಂಥ ಒಂದು ಜಾತಿ ಮತವನ್ನು ಗುರುತಿಸ್ಕೊಂಡು ಬಂದಿರತಕ್ಕಂಥದ್ದು. ಇದು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಜನಿವಾರ ಆಗಲಿ ಶಿವದಾರ ಆಗಲಿ ಏನಪ್ಪ ಇವೆರಡೂ ಅದು ಪರಂಪರೆಯಲ್ಲಿ ಅದನ್ನು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಜನಿವಾರ ಹಾಕಿರ್ತಕ್ಕಂಥವ್ರು ಅವರ ಒಂದು ಚೌಕಟ್ಟಿನಲ್ಲಿ ಅವರ ಧರ್ಮದ ಒಂದು ಜಾಗೃತಿಯನ್ನು ಸಂಸ್ಕಾರವನ್ನು ಪಡೆದಿರ್ತಕ್ಕಂಥವ್ರು. ಶಿವದಾರ ಹಾಕಿರ್ತಕ್ಕಂಥವ್ರು ಲಿಂಗ ಪೂಜೆಯನ್ನು ಮಾಡಿ ಸಮಾಜದ ಕಣ್ಮಣಿಯಾಗಿ ಸರ್ವೇ ಜನ ಸುಖಿನೋ ಭವಂತು, ವೀರಶೈವ ಧರ್ಮ ಇರುವ 84 ಕೋಟಿ ಜೀವರಾಶಿಯಲ್ಲಿ ಅದು ಒಂದು ಪವಿತ್ರವಾದಂಥ ಧರ್ಮ ಅಂತಕ್ಕಂಥ ಸಿದ್ಧಾಂತ ಇದೆ. ಮತ್ತು 18 ಈ ಒಂದು ಜಾತಿ ಮತದವರಿಗೂ ಕೂಡ ಆಶ್ರಯ ಕೊಡ್ತಕ್ಕಂಥ ಧರ್ಮ ವೀರಶೈವ ಧರ್ಮ ಆಗಿರ್ತಕ್ಕಂಥದ್ದು. ಇದರಲ್ಲಿ ಭಿನ್ನಾಭಿಪ್ರಾಯ ತರ್ತಕ್ಕಂಥದ್ದು ಒಳಿತಲ್ಲ, ಒಳ್ಳೆಯದಲ್ಲ. ಮುಂದಿನ ಒಂದು ಬೆಳವಣಿಗೆಗೆ ಅದು ಆತಂಕ ತರುತ್ತೆ. ಅದು ಅವರವರ ಚಿಂತನೆಯಲ್ಲಿ ಅವರು ಚಿಂತನೆ ಮಾಡಿ ಸಮಾಜದ ಜನಗಣಿತನವನ್ನು ಗುರುತಿಸ್ಕೊಂಡು ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್ ಬುದ್ಧಿ, ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಪ್ರಶ್ನೆ ಬಂದಿದೆ. ವಿಶೇಷವಾಗಿ ಪ್ರಭಾವಿ ಮುಖಂಡರು ಮತ್ತು KPCC ಅಧ್ಯಕ್ಷರು DCM ಶಿವಕುಮಾರ್ ಅವರು ನಿಮ್ಮ ಮಠಕ್ಕೆ ಭಾಳ ಸಂಬಂಧಪಟ್ಟವರು. ತಮ್ಮ ಬಹುಶಃ ಒಂದು ನನ್ನ ತಿಳಿದ ಮಟ್ಟಿಗೆ ಅವರು ಮುಖ್ಯ ಮಂತ್ರಿಯಾಗಿ ಪ್ರಮಾಣ ವಚನ ನಿಮ್ಮ ಹೆಸರಲ್ಲೇ ಸ್ವೀಕಾರ ಮಾಡಿದರೆ ಅಷ್ಟು ಮಟ್ಟಿಗೆ ನಿಮ್ಮ ಬಗ್ಗೆ ಒಂದು ಅಪಾರ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. DK ಶಿವಕುಮಾರ್ ಆಗಲಿ, ಚಲುವರಾಯ ಸ್ವಾಮಿ ಆಗಲಿ, V ಸೋಮಣ್ಣರಾಗಲಿ ಎಲ್ಲ ರಾಜಕೀಯ ಮುಖ್ಯಸದ್ದಿಗಳು. ಇಲ್ಲಿ BJP ದಳ ಕಾಂಗ್ರೆಸ್ ಅನ್ನುವಂಥ ಭಾವನೆ ನಮ್ಮಲ್ಲಿ ಏಕೈಕ ಭಾವದಿಂದ ಎಲ್ಲರೂ ಶ್ರೀಮಠದ ಭಕ್ತರಾಗಿ ನಡ್ಕೊಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. DK ಅವರು ಶ್ರೀಮಠದ ಮಗನಾಗಿ ಬೆಳೆದ್ಕೊಂಡು ಬಂದಿರತಕ್ಕಂಥವ್ರಾಗಿದ್ದಾರೆ. ಅವರ ಒಂದು ಏನೋ ಕಷ್ಟ ಸುಖ ಇದ್ದರೂ ಶ್ರೀಮಠಕ್ಕೆ ಬಂದು ಪೂಜ್ಯರ ಆಶೀರ್ವಾದವನ್ನು ಪಡೀತಕ್ಕಂಥವ್ರಾಗಿದ್ದಾರೆ. ಸತ್ಸಂಕಲ್ಪದಲ್ಲಿ ನಾವು ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಸಮಾಜದ ಸೇವಕನಾಗಿ, ಶ್ರೀಮಠದ ಮಗನಾಗಿ ಎಲ್ಲ ರೈತ ಬಾಂಧವರ ಕಷ್ಟ ಸುಖವನ್ನು ಭಾಗಿಯಾಗಿ ನಡ್ಕೊಂಡು ಹೋಗ್ಬರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಜಯಶೀಲರಾಗಲಿ ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಭಗವಂತ ಒಳ್ಳೆಯದನ್ನು ಮಾಡ್ತಾನೆ ಅಂತಕ್ಕಂಥದ್ದು ನಾವೀಗ ತಿಳಿಸ್ತಾ ಇದ್ದೀವಿ. ಬಹುಶಃ ಜಯಶೀಲರಾಗಲಿ ಅನ್ನೋ ಒಂದು ಆಶೀರ್ವಾದ ಮಾಡಿದ್ದಾರೆ. ಹೌದು. ಮುಖ್ಯಮಂತ್ರಿಯಾಗಿ ನೋಡುವಂಥ ಸಾಧ್ಯತೆಗಳೇನಾದರೂ ನಾಡಿನ ಜನಕ್ಕಿದೆಯಾ? ಜನಕ್ಕಿದೆ. ಜನಗಳಲ್ಲಿರ್ತಕ್ಕಂಥ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಆಸಕ್ತಿ ಅವರಿಗಿದೆ. ಶ್ರೀಮಠದ ಸಂಕಲ್ಪ ಇದೆ. ಈ ಎರಡು ಮುಖದ ₹1 ನಾಣ್ಯ ಇದ್ದಂಗೆ ಧರ್ಮ ಮತ್ತು ಶಾಸ್ತ್ರ ಇರ್ತಕ್ಕಂಥ ಸಂದರ್ಭ ಏನಿದೆವಲ್ಲ, ಇವೆರಡೂ 2 ಮುಖದ ಒಂದು ನಾಣ್ಯ ಇದ್ದಂಗೆ. ಇವೆರಡನ್ನೂ ಜೋಡಿಸ್ಕೊಂಡಾಗ ಸಮಾಜದ ಬೆಳವಣಿಗೆಯಲ್ಲಿ ಅವನು ಉತ್ತೀರ್ಣ ಹೊಂದಿರತಕ್ಕಂಥ ವ್ಯಕ್ತಿ ಆಗಿದ್ದಾನೆ. ಶ್ರೀಮಠದ ಒಂದು ಆಶೀರ್ವಾದದಲ್ಲಿ ಮಠದ ಮಗನಾಗಿ ಶ್ರದ್ಧಾ ಭಕ್ತಿಯಿಂದ ನಿರಂತರವಾಗಿ ಸೇವೆಯಲ್ಲಿ ಪ್ರಾರ್ಥನೆಯಲ್ಲಿ ಅವನು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಅವನು ಜಯಶೀಲ ಆಗಲು ಸಂದೇಹನೇ ಇಲ್ಲ ಅಂತಕ್ಕಂಥ ಮಾತು ನಾವು ಹೃದಯ ತುಂಬ ನೇರವಾಗಿ ಹೇಳ್ತೇವೆ. ಧನ್ಯವಾದಗಳು ಸರ್.